ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಎನಗೆ ಗುರುವಿನ ಪ್ರಸಾದ, ನಿನಗೆ ಚನ್ನನ ಪ್ರಸಾದ. ಎನಗೆಯೂ ನಿನಗೆಯೂ ಸಮಯಾಚಾರಿ, ಕೂಡಲ ಸಂಗಮದೇವ ನೀ ನನಗೆ ಚಿಕ್ಕ ತಮ್ಮ. ಬಸವಣ್ಣನವರ ವಚನ ವ್ಯಾಖ್ಯಾನ 499. ಏನು ಹೇಳ್ತಾ ಇದ್ದಾರೆ 3 ಸಾಲಿನ ಈ ವಚನದೊಳಗೆ? ಎನಗೆ ಗುರುವಿನ ಪ್ರಸಾದ, ನಿನಗೆ ಚನ್ನನ ಪ್ರಸಾದ. ಈಗ ಮಾದರ ಚೆನ್ನಯ್ಯನ ಮನೆಯಲ್ಲಿ ಅಂಬಲಿಯನ್ನು ಊಟ ಮಾಡಿದ ಶಿವಬಂಧು ಅಂತೇಳಿ ಪುರಾಣ ಕತೆ. ಈಗಾಗಲೇ ನಾವು ಹೇಳಿದ್ದೇವೆ. ಕೂಳೂರು ಕೊಡಗುಸಿನ ಮನೆಯಲ್ಲಾಗಲಿ, ದಾಸಿಂಬಯ್ಯನ ವಸ್ತ್ರ ಸೀಳಿದ ಕಥೆ ಆಗಲಿ, ಹೀಗೆ ಪಾಶುಪತಾಸ್ತ್ರ ಪಡೆದಂಥ ಕಥೆಗಳಾಗಲಿ, ಇವೆಲ್ಲ ಕಥೆಗಳು. ಭಕ್ತ ತನ್ನ ನಂಬಿಕೆಯ ಕಥೆಗಳನ್ನು ಈ ರೀತಿಯಾಗಿ ಕಟ್ಟಲಾಗಿದೆ. ಹೀಗಾಗಿ ಅವುಗಳನ್ನು ನಾವು ವಾಸ್ತವ ಎಂಬುದಾಗಿ ನಾವು ಸ್ವೀಕಾರ ಮಾಡಬೇಕಾಗಿಲ್ಲ. ಆದರೆ ಈ ವಚನ ಏನು ಹೇಳುತ್ತದೆ, ಮೇಲುನೋಟದ ಅರ್ಥ ಏನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಎನಗೆ ಗುರುವಿನ ಪ್ರಸಾದ, ನಿನಗೆ ಚನ್ನನ ಪ್ರಸಾದ. ನಿನಗೆ ಅಂದರೆ ಯಾರು? ಕೂಡಲ ಸಂಗಮ ದೇವರಿಗೆ. ಯಾಕೆಂದರೆ ಚೆನ್ನಯ್ಯನ ಮನೆಯಲ್ಲಿ, ಚೋಳನ ಮನೆಯಲ್ಲಿ ಅಲ್ಲದೆ ಚೆನ್ನಯ್ಯನ ಮನೆಯಲ್ಲಿ ಉಂಡೆ ಅಂತ ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ. ಆದ್ದರಿಂದ ಕೂಡಲ ಸಂಗಮ ದೇವ ಚೆನ್ನಯ್ಯನ ಮನೆಗೆ ಹೋಗಿ ಊಟ ಮಾಡ್ದ. ನಾನು ಗುರುವಿನ ಪ್ರಸಾದ ತಗೊಂಡೆ. ಕೂಡಲ ಸಂಗಮ ದೇವ ಚೆನ್ನನ ಮನೆಯಲ್ಲಿ ಹೋಗಿ ಪ್ರಸಾದ ತಗೊಂಡ. ಈ ವಚನದಲ್ಲಿ ನನಗೆ ಗುರುವಿನ ಪ್ರಸಾದ ಅಂದ್ರೇನು? ಬಸವಣ್ಣವ್ರಿಗೆ ಒಬ್ರು ಗುರುಗಳಿದ್ದಾರೆ ಅಂತ ಅರ್ಥ. ಯಾರು ಆ ಗುರು? ಕೂಡಲ ಸಂಗಮ ದೇವ ಅಲ್ಲ. ಯಾಕಂತೇಳಿದರೆ ಕೂಡಲ ಸಂಗಮ ದೇವನನ್ನು ಬೇರೆಯಾಗಿ ವಿವರಿಸ್ತಾ ಇದ್ದಾರೆ. ನಿನಗೆ ಚನ್ನನ ಪ್ರಸಾದ ಅಂತ ನಿರ್ದೇಶನ ಮಾಡ್ತಾ ಇದ್ದಾರೆ. ನನಗೆ ಗುರುವಿನ ಪ್ರಸಾದ, ನಿನಗೆ ಚನ್ನನ ಪ್ರಸಾದ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ವಚನದ ಪ್ರಕಾರ ಬಸವಣ್ಣನವರು ಗುರು ಕೂಡಲ ಸಂಗಮ ದೇವ ಅಲ್ಲ. ಬಸವಣ್ಣ ಮಾದರ ಚೆನ್ನಯ್ಯನ ಮನೆಯಲ್ಲಿ ಕೂಡಲ ಸಂಗಮ ದೇವ ಹೋಗಿ ಪ್ರಸಾದ ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತೇಳಿ ಬಸವಣ್ಣವ್ರ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಈ ವಚನದಲ್ಲಿ ನನಗೆ ಗುರುವಿನ ಪ್ರಸಾದ ಅಂತಾರೆ. ಆ ಗುರು ಯಾರು? ಅದನ್ನು ಮುಂದೆ ನೋಡೋಣ. ಆ ಗುರು ಒಬ್ಬರು ಇದ್ದಾರೆ. ಕೂಡಲ ಸಂಗಮ ದೇವರಿಗಿಂತಲೂ ಬೇರೆಯಾದ ಗುರು ಒಬ್ಬರು ಇದ್ದಾರೆ. ಅದನ್ನು ಮೇಲಿಂದ ಮೇಲೆ ಬಸವಣ್ಣವ್ರ ವಚನದಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನನಗೆ ಗುರು ಇದ್ದಾರೆ ಅಂತ. ಅನೇಕರು ಏನು ಹೇಳ್ತಾರೆ? ಕೂಡಲ ಸಂಗಮ ದೇವರೇ ಗುರು ಅಂತ. ಈ ವಚನದ ಪ್ರಕಾರ ಕೂಡಲ ಸಂಗಮ ದೇವ ಬಸವಣ್ಣನವರು ಗುರು ಅಲ್ಲ ಅಂತ ಗೊತ್ತಾಗ್ತದೆ. ನಂತರ ಎನಗೆಯೂ ನಿನಗೆಯೂ ಸಮಯಾಚಾರ. ನನಗೆ ನಿನಗೂ ಇಬ್ಬರು ಒಂದೇ, ನಾವು ಒಂದೇ ಧರ್ಮದವರು. ನಾವು ನೀವು ನಾವೆಲ್ಲ ಶಿವಭಕ್ತರೇ. ಯಾರು? ಮಾದಾರ ಚೆನ್ನಯ್ಯ ಮತ್ತು ಬಸವಣ್ಣ ಮತ್ತು ಬಸವಣ್ಣನಿಗೆ ದೀಕ್ಷೆ ಕೊಟ್ಟಂಥ ಗುರುಗಳು. ನನಗೂ ನಿನಗೆಯೂ ಸಮಯಾಚಾರ ಒಂದೇ, ಕೂಡಲ ಸಂಗಮ ದೇವ ನೀ ನನಗೆ ಚಿಕ್ಕ ತಮ್ಮ. ಈ ವಚನದಲ್ಲಿ ಏನು ಹೇಳ್ತಾ ಇದ್ದಾರೆ? ಕೂಡಲ ಸಂಗಮ ದೇವ ನೀನು ಶಿವಧರ್ಮ, ನಂದು ಶಿವಧರ್ಮ, ಚೆನ್ನಯ್ಯಂದು ಶಿವಧರ್ಮ. ನನಗೆ ಗುರು ಒಬ್ಬ ದೀಕ್ಷೆ ಕೊಟ್ಟಿದ್ದಾನೆ. ನೀನು ಚೆನ್ನನ ಮನೆಯಲ್ಲೋ ಪ್ರಸಾದ ತಗೊಂಡಿದೀಯಾ. ನನಗೆ ಗುರುವಿನ ಪ್ರಸಾದ, ನನಗೆ ಚೆನ್ನನ ಪ್ರಸಾದ. ಎನಗೆಯೂ ನಿನಗೆಯೂ ಸಮಯಾಚಾರ. ನಾವು ನೀವು ಎಲ್ಲ ಒಂದೇ ಆಚಾರದವರು ಕೂಡಲ ಸಂಗಮ ದೇವರು ಹೇಳ್ತಾ ಇದ್ದಾರೆ ಬಸವಣ್ಣವರು. ನಂತರ ಇನ್ನೂ ಮುಂದುವರೆದು ಏನು ಹೇಳ್ತಾರೆ? ಕೂಡಲ ಸಂಗಮ ದೇವ ನನಗೆ ಚಿಕ್ಕ ತಮ್ಮ ಅಂತಾರೆ. ಎಂಥ ಅದ್ಭುತ ರೀ! ಬಸವಣ್ಣವರ 2 ವಚನಗಳಲ್ಲಿ ಅವ್ರಿಗೊಬ್ಬ ತಮ್ಮ ಇದ್ದದ ವಿಚಾರ ನಾನು ಹಿಂದೆ ಪ್ರಸ್ತಾಪ ಮಾಡಿದ್ದೀನಿ. ಅಣ್ಣ ತಮ್ಮ ಹೆತ್ತಪ್ಪ ಗೋತ್ರ ಮಾದಡೇನು, ಲಿಂಗ ಸಾಹಿತ್ಯವಿಲ್ಲದವರ ಎನ್ನವರೆನ್ನೆನು ಅಂತ ಬಸವಣ್ಣವ್ರು ಒಂದು ವಚನದಲ್ಲಿ ಹೇಳ್ತಾರೆ. ಬಸವಣ್ಣವ್ರಿಗೆ ಒಬ್ಬ ಅಣ್ಣನೂ ಇದ್ದ, ಒಬ್ಬ ತಮ್ಮನೂ ಇದ್ದ ಅಂತ ಆ ವಚನದಲ್ಲಿ ಗೊತ್ತಾಗತ್ತೆ. ಆ ತಮ್ಮ ಇದಕ್ಕೆ ಕಾರಣವಾಗಿ ಇಲ್ಲಿ ಕೂಡಲ ಸಂಗಮ ದೇವರನ್ನ ಸಂಬೋಧನೆಯಾಗಿ ಕೂಡಲ ಸಂಗಮ ದೇವರನ್ನೇ ನೀನು ನನ್ನ ಚಿಕ್ಕ ತಮ್ಮ ಅಂತಲೂ ಕರೀತಾರೆ. ಈಗ ಆಲ್ರೆಡಿ ಒಬ್ಬ ಅವ್ರ ಒಡ ಹುಟ್ಟಿದ ಒಬ್ಬ ತಮ್ಮ ಇದ್ದಾನೆ. ಆ ಒಡ ಹುಟ್ಟಿದ ತಮ್ಮನ ರೀತಿಯಲ್ಲಿ ಕೂಡಲ ಸಂಗಮ ದೇವರೇ ನನಗೊಬ್ಬ ಚಿಕ್ಕ ತಮ್ಮ ಅಂತ ಈ ವಚನದಲ್ಲಿ ಹೇಳ್ತಾರೆ. ಈಗ ಈ 3 ಸಾಲಿನ ವಚನದ ಪ್ರಕಾರ ಏನು ನಾವು ವಿವರಣೆ ಮಾಡ್ಬೋದು ಅಂತ ಹೇಳಿದರೆ, ಬಸವಣ್ಣವರಿಗೆ ಗುರುಗಳೊಬ್ಬರಿದ್ದಾರೆ. ಆ ಗುರುಗಳು ಕೂಡಲ ಸಂಗಮ ದೇವ ಅಲ್ಲ, ಆ ಗುರುಗಳೊಬ್ಬರು ಬೇರೆ ಇದ್ದಾರೆ. ನಂತರ ಕೂಡಲ ಸಂಗಮ ದೇವರು ಚೆನ್ನನ ಮನೆಯಲ್ಲಿ ಅಂಬಲಿಯನ್ನು ಪ್ರಸಾದವನ್ನು ಸ್ವೀಕಾರ ಮಾಡಿದರು. ಮತ್ತು ಕೂಡಲ ಸಂಗಮ ದೇವನು ಶಿವಭಕ್ತ, ಶಿವಧರ್ಮದವನು, ನಾನು ಶಿವಧರ್ಮದವನು, ನಿನಗೆಯೂ ಸಮಯಾಚಾರ ಒಂದೇ ಅಂತಾರೆ. ನಂತರ ಮುಂದುವರೆದು 3ನೇ ಸಾಲ ಏನು ಹೇಳ್ತಾರೆ? ಕೂಡಲ ಸಂಗಮ ದೇವ ನನಗೆ ಚಿಕ್ಕ ತಮ್ಮ ಅಂತಾರೆ. ಕೂಡಲ ಸಂಗಮ ದೇವರೇ ನನಗೆ ಒಬ್ಬ ತಮ್ಮ ನೀನು ಅಂತ ಹೇಳಿ ಕರೀತಾರೆ. ಹೀಗೆ ಬಸವಣ್ಣನವರು
ಭಾವನೆಗಳ ನೆಲೆಯಲ್ಲಿ ಕೂಡಲ ಸಂಗಮದೇವ ನನ್ನ ತಮ್ಮ ಅಂತಾರೆ. ಯಾಕೆ ಅಂದರೆ ನೀನು ಚೆನ್ನನ ಮನೇಲಿ ಊಟ ಮಾಡೋದ್ರಿಂದ ಅಂತ. ಇನ್ನೊಂದು ಏನಪ್ಪ ಅಂತೇಳಿದರೆ, ನಾನು ಚೆನ್ನನ ಪ್ರಸಾದವನ್ನು ನಾನು ತಗೊಂಡಿದ್ದೀನಿ, ನಿನಗಿಂತ ಮೊದಲು ನಾನು ತಗೊಂಡಿದ್ದೀನಿ, ಅದರಿಂದ ನೀನು ನನ್ನ ತಮ್ಮ ಅಂತ. ಹೀಗೆ ಬಸವಣ್ಣನವರು ಭಾವನಾತ್ಮಕ ನೆಲೆಯಲ್ಲಿ ಈ ವಚನವನ್ನು ಅಭಿವ್ಯಕ್ತಿ ಮಾಡಿದ್ದಾರೆ ಅಂತ ನಮಗನ್ಸುತ್ತೆ. ಅದು ಏನೇ ಇರಲಿ, ಬಸವಣ್ಣನವರು ಈ ವಚನದ ಆಧಾರದ ಮೂಲಕ ಬಸವಣ್ಣನವರಿಗೆ ಒಬ್ಬರು ಗುರುಗಳಿದ್ದರು ಅಂತ ತಿಳಿತದೆ. ಆ ಗುರುಗಳು ಯಾರು? ಈಗಾಗಲೇ ಹಿಂದೆ ಅನೇಕ ವಿಚಾರಗಳಲ್ಲಿ ತಿಳಿಸಿದ್ದೇನೆ. ಬಹುಶಃ ಆ ಗುರುಗಳು ಅಲ್ಲಮ ಪ್ರಭುದೇವರು ಅಂತ ನಮ್ಮ ಅಭಿಪ್ರಾಯ. ಯಾಕೆ ಅಂದರೆ ಸುಮಾರು 110 ವಚನಗಳಲ್ಲಿ ಅಲ್ಲಮ ಪ್ರಭುದೇವರನ್ನು ಬಸವಣ್ಣನವರು ಎನ್ನ ಗುರು ಪರಮಗುರು ನೀನೇ ಕಂಡಯ್ಯ, ಎನ್ನ ಅಂತರಂಗದ ಜ್ಯೋತಿ ನೀನೇ ಕಂಡಯ್ಯ ಎಂಬುದಾಗಿ ಅನೇಕ ವಚನಗಳಲ್ಲಿ ಅಲ್ಲಮ ಪ್ರಭುದೇವರು ನನ್ನ ಗುರುಗಳು ಅಂತ ಅವರು ಹೇಳ್ಕೊಂಡಿದ್ದಾರೆ. ಹೀಗಾಗಿ ಅಲ್ಲಮ ಪ್ರಭುದೇವರನ್ನು ಬಿಟ್ಟು ಅವರು ಬೇರೆ ಯಾರನ್ನು ನನ್ನ ಗುರುಗಳು ಅಂತ ಹೇಳಿಕೊಂಡಿರೋ ವಿಚಾರ ಅವರ ಯಾವುದೇ ವಚನಗಳಲ್ಲಿ ಇಲ್ಲ. ಮತ್ತು ಅಲ್ಲಮ ಪ್ರಭುದೇವರ ವಚನಗಳ ಪ್ರಭಾವ ಬಸವಣ್ಣನವರಲ್ಲಿ ಸಾಕಷ್ಟು ಸಲ ಇರುವುದರಿಂದ ಅಲ್ಲಮ ಪ್ರಭುದೇವರ ವಚನಗಳ ಮೇಲೆ ಕೇಶಿರಾಜ ದಂಡನಾಯಕರ ಕಂದಪದ್ಯಗಳ ಪ್ರಭಾವ, ದಾಸಿಮಯ್ಯನವರ ವಚನಗಳ ಪ್ರಭಾವ ಮತ್ತು ಅಕ್ಕಮಾದಿಯವರ ವಚನಗಳ ಪ್ರಭಾವ, ಅಲ್ಲಮ ಪ್ರಭುದೇವರ ವಚನಗಳ ಪ್ರಭಾವ ಇರುವುದನ್ನು ನಾವು ಈಗಾಗಲೇ ವಿವರಿಸಿದ್ದೇವೆ. ಬಸವಣ್ಣನವರ ವಚನ ವ್ಯಾಖ್ಯಾನ 499 ಐ ವಿಜಯ TV 12. ಬಸವಣ್ಣನವರು ಈ ವಚನದಲ್ಲಿ ಕೂಡಲ ಸಂಗಮದೇವರನ್ನು ಸಗುಣ ಪರಿಕಲ್ಪನೆಯ ನೆಲೆಯಲ್ಲಿ ನೋಡಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಏಕೆಂದರೆ ಚೆನ್ನನ ಮನೆಯಲ್ಲಿ ಬಂದು ಪ್ರಸಾದ ಮಾಡಿದೆ ಅನ್ನೋದಾಗಲಿ, ಕೂಡಲ ಸಂಗಮದೇವ ನೀ ನನಗೆ ಚಿಕ್ಕ ತಮ್ಮ ಅನ್ನೋದಾಗಲಿ, ಇದೆಲ್ಲ ಶಿವನು ಮನುಷ್ಯ ರೂಪದಲ್ಲಿ ಬಂದು ಅಥವಾ ಗುರು ಜಂಗಮ ರೂಪದಲ್ಲಿ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡ್ತಾನೆ ಎನ್ನುವ ಪರಿಕಲ್ಪನೆ, ಈ ಸಗುಣ ಪರಿಕಲ್ಪನೆ ಈ ವಚನದಲ್ಲಿದೆ. ಈ ವಚನದಲ್ಲಿ ಪರವಸ್ತು, ಇಷ್ಟಲಿಂಗ, ಯೂನಿವರ್ಸ್ ಎನ್ನುವ ಪರಿಕಲ್ಪನೆ ಈ ವಚನದಲ್ಲಿ ಇಲ್ಲ. ಅಂದ್ರೇನು, ಈ ವಚನವನ್ನು ಬರೆದಾಗ ಬಸವಣ್ಣನವರು ಇನ್ನೂ ಸಗುಣ, ಈಗೇನು ನಾವು ಇಷ್ಟಲಿಂಗ ಇದೆಯಲ್ಲ, ಇಷ್ಟಲಿಂಗ ಪರವಸ್ತು, ಯೂನಿವರ್ಸ್ ಇದು. ಈ ಯೂನಿವರ್ಸ್ ಪರಿಕಲ್ಪನೆ ಬಸವಣ್ಣನವರು ಈ ವಚನದಲ್ಲಿ ಇಲ್ಲ. ಅಂದರೆ ಅನೇಕರು ಏನು ಬಸವಣ್ಣನವರು ಇಷ್ಟಲಿಂಗ ಕೊಟ್ಟರು ಎಂಬುದಾಗಿ ಏನು ಹೇಳ್ತಾರೆ, ಎಷ್ಟೋ ವಚನಗಳು ಈಗೇನು ಬಸವಣ್ಣನವರು ಇಂಥ ವಚನಗಳನ್ನೆಲ್ಲ ಬರೆದದ್ದು 60 ವರ್ಷಗಳ ನಂತರ, ಅವ್ರ ವಯಸ್ಸಿನ 60 ವರ್ಷದ ಮೇಲೆ. ಬಹುಶಃ ಅವರು ಈ ವಯಸ್ಸಿನಲ್ಲಿ ಬರಲಿಕ್ಕೆ ಆರಂಭಿಸಿದ್ರು ಕೂಡ ಮತ್ತೆ ಅವರು ನಿರಾಕಾರ ನಿರ್ಗುಣ ಪರಿಕಲ್ಪನೆ ಬಂದದ್ದು ಅಲ್ಲಮ ಪ್ರಭುದೇವರ ಅನುಗ್ರಹದಿಂದ. ಆ ಕಾರಣವಾಗಿ ಕೂಡಲ ಸಂಗಮದೇವ ನೀ ನನಗೆ ಚಿಕ್ಕ ತಮ್ಮ ಮತ್ತು ಚೆನ್ನನ ಮನೆಯಲ್ಲಿ ಪ್ರಸಾದ ಮಾಡಿದ್ರಿಂದ ನಿನಗಿಂತ ಮೊದಲು ನಾನು ಚೆನ್ನಯ್ಯನ ಮನೆಯಲ್ಲಿ ಪ್ರಸಾದ ಸ್ವೀಕಾರ ಮಾಡಿದೆ ಎನ್ನುವ ಈ ಎಲ್ಲ ಕಥೆಗಳೇನಿದೆಯಲ್ಲ, ಇಂಥ ಸಗುಣ ಕಥೆಗಳಿಂದ ಬಸವಣ್ಣನವರು ಇನ್ನೂ ಬಹಳ ಕಾಲ ಸಗುಣ ಪರಿಕಲ್ಪನೆಯ ನೆಲೆಯಲ್ಲಿಯೇ ಇದ್ದರು ಎನ್ನುವುದು ಇಂತಹ ವಚನಗಳಿಂದ ತಿಳಿದು ಬರ್ತದೆ.